Good afternoon. We're from the bank. We'd like to discuss an overdue payment. And so there was one friend of mine who said, "Can I use your card and I can pay you back?" ಒಬ್ಬ ಫ್ರೆಂಡ್ ಕೇಳಿದ, ನಿನ್ನ ಕಾರ್ಡನ್ನ ಬಳಸ್ಕೊಂಡು ನಾನು ನಿನಗೆ ಹಣ ಕಟ್ಟಬಹುದಾ ಅಂತ ಹೇಳಿ. I said, "No problem." ಆಯ್ತಪ್ಪ ಅಂತ ಹೇಳಿದೆ. And then he used the card. ನನ್ನ ಕಾರ್ಡ್ನ ಅವರು ಬಳಸ್ಕೊಂಡ್ರು. He didn't pay for 2 months. 2 ತಿಂಗಳು ಅವರು ಹಣ ಕಟ್ಟಲಿಲ್ಲ ನನಗೆ. And then he paid half of the balance on the 3rd month. ಅದಾದ ನಂತರ 3ನೇ ತಿಂಗಳು ಕೇವಲ ಅರ್ಧ ಹಣವನ್ನ ಮಾತ್ರ ಅವರು ಕಟ್ಟಿದ್ರು. So you know how the interest keeps accumulating and accumulating. ಕ್ರೆಡಿಟ್ ಕಾರ್ಡ್ ಅಲ್ಲಿ ಬಡ್ಡಿ ಹೇಗೆ ಸೇರ್ಕೊಳ್ತದೆ ನಿಮ್ಗೆ ಗೊತ್ತಲ್ವೇ? And very soon it crossed the 1 lakh mark. 1 ಲಕ್ಷವನ್ನು ಅದು ದಾಟಿ ಹೊರಟು ಹೋಯಿತು. These people were calling me and really bothering me. ಈ ಕಾರ್ಡ್ ಕಂಪನಿಯವರು ನನಗೆ ಪ್ರತಿದಿನ ಫೋನ್ ಮಾಡಿ ನನ್ನನ್ನು ಹಿಂಸಿಸ್ತಿದ್ರು. And so I was in Bangalore at the time. ಆಗ ನಾನು ಬೆಂಗಳೂರಿನಲ್ಲಿದ್ದೆ. And the address was Chennai address. ಅಡ್ರೆಸ್ ಬಂದು ಚೆನ್ನೈ ಅಡ್ರೆಸ್ ಅಲ್ಲಿ ಇತ್ತು. And so a lot of them started visiting my dad. ಹಾಗಾಗಿ ಮಕ್ಕಳವರೆಲ್ಲ ನಮ್ಮ ತಂದೆ ಮನೆಯನ್ನು ಹೋಗಿ ತಟ್ಟುತ್ತಿದ್ರು, ಬಾಗಿಲು ತಟ್ಟುತ್ತಿದ್ರು. They wore ties and visited my dad. ಸಾಲಗಾರರು ಟೈಗಳನ್ನೆಲ್ಲ ಕಟ್ಕೊಂಡು ನನ್ನ ತಂದೆಯನ್ನು ಹೋಗಿ ಭೇಟಿ ಮಾಡ್ತಿದ್ರು. Where is Sandeep? ಎಲ್ಲಿ ಸಂದೀಪ್ ಅವರು ಎಲ್ಲಿ ಅಂತ ಕೇಳಿ. So my dad thought great people are coming to visit my son. ನನ್ನ ತಂದೆ ಟೈ ಎಲ್ಲ ನೋಡ್ಬಿಟ್ಟು ಯಾರೋ ದೊಡ್ಡ ಮನುಷ್ಯರೆಲ್ಲ ನನ್ನ ಮಗನನ್ನು ಹುಡ್ಕೊಂಡು ಬರ್ತಿದ್ದಾರೆ ಅಂತ ಅಂದುಕೊಂಡ್ರು. And later realized that these were collectors who wanted to collect the money back. ಆನಂತರ ಅವ್ರಿಗೆ ಗೊತ್ತಾಯ್ತು ಸಾಲ ಮಾಡಿದ್ದ ಹಣವನ್ನ ಅವ್ರನ್ನ ತಕ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅಂತ ಹೇಳಿ. And later he asked me, "What have you got yourself into?" ಅದಾದ ನಂತರ ತಂದೆ ನನಗೆ ಕೇಳಿದ್ರು, ಏನ್ ಮಾಡಿದ್ಯಾ ನಿನ್ನ ಜೀವನದಲ್ಲಿ, ಏನ್ ಮಾಡ್ತಾ ಇದ್ದೀಯಾ ಅಂತ ಹೇಳಿ. I said, "What to do? I mean, the situation happened in such a way that I was not able to pay back at that point of time." ನಾ ಹೇಳಿದೆ, ಅಪ್ಪ ನನ್ನ ಪರಿಸ್ಥಿತಿ ಬಹಳ ಕಷ್ಟಕರವಾಗಿಬಿಟ್ಟಿದೆ, ಆ ಸಮಯದಲ್ಲಿ ನನ್ನಿಂದ ಅದು ಹಣ ಕಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ. My daddy said, ನನ್ನ ತಂದೆ ಹೇಳಿದ್ರು, "This is not the way you should suffer. ನೀನ್ ಹೀಗೆಲ್ಲ ಬದುಕು ಕೂಡುದು, I will take care of it." ನಾನು ಅದನ್ನು ವಹಿಸಿಕೊಳ್ತೇನೆ ಬಿಡು. And he paid up the whole amount in one single check. ಆ ಸಾಲದ ಮೊತ್ತವನ್ನೆಲ್ಲ ಒಂದೇ ಚೆಕ್ ಬರೆದು ನನ್ನ ತಂದೆ ತೀರಿಸಿಬಿಟ್ರು. Amen. This is a real story. ಇದು ನಿಜವಾಗ್ಲೂ ನಡೆದದ್ದು ಸ್ನೇಹಿತರೆ. And say for example, ಉದಾಹರಣೆಗೆ the next day after the payment, ಚೆಕ್ ಹಣ ಕಟ್ಟಿದ ನಂತರವೂ ಸಹ ಮರುದಿನ if the bank would come again with these Thai guys come and knock my door, ಆ ಬ್ಯಾಂಕ್ನವರು ಟೈ ಕಟ್ಕೊಂಡು ಮತ್ತೆ ಬಂದು ಮನೆ ಬಾಗಿಲನ್ನ ಬಡಿದ್ರೆ and say to me, "You have still dues," ನಿಮ್ದು ಸಾಲ ಇನ್ನು ಬಾಕಿ ಉಳಿದಿದೆ ಅಂತ ಏನಾದ್ರು ಹೇಳಿದ್ರೆ, what would be my rightful response? ನನ್ನ ಅಧಿಕಾರವುಳ್ಳಂತ ಪ್ರತಿಕ್ರಿಯೆ ಏನಾಗಿರ್ತದೆ? Please tell me. ಹೇಳ್ರಿ. What I would do, ನಾನೇನ್ ಮಾಡ್ತೇನೆ ಅಂದ್ರೆ, I would stick that receipt on his face. ಹಣ ಕಟ್ಟಿದಂತಹ ರಿಸೀಟ್ ಇದಲ್ಲ, ಪಾವತಿ ಮಾಡಿದಂತ ರಿಸೀಟ್ ನ ಅವ್ರ ಮುಖಕ್ಕೆ ತೋರಿಸ್ತೇನೆ. And say, "Listen, get out of my house." ನೋಡಪ್ಪ, ಮನೆಯಿಂದ ಆಚೆ ಹೋಗ್ತಾ ಇರು ಅಂತ ಹೇಳ್ತೇನೆ. I mean, to me this verse makes a lot of sense. ನನಗೆ ಈ ವಾಕ್ಯ ಬಹಳ ಅರ್ಥಗರ್ಭಿತವಾಗಿದೆ. Because it literally happened in my life. ಯಾಕೆಂದ್ರೆ ಇದು ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೆದದ್ದು. In terms of being under bondage, ಬಂಧನದಲ್ಲಿದ್ದಂತ ನಾನು, and I did not pay. ನಾನು ಅದಕ್ಕೆ ಹಣವನ್ನ ಕಟ್ಟಿ I ಬಿಡುಗಡೆ did not ಆಗಲಿಲ್ಲ. know what to do about it. ಆ ಹಣವನ್ನ ಹೇಗಪ್ಪ ಕಟ್ಲಿ ಅಂತ ಚಿಂತೆ ಮಾಡ್ತಿದ್ದೆ. But my father in his graciousness, ಆದ್ರೆ ನನ್ನ ತಂದೆ ಅವರ ದೊಡ್ಡ ಮನಸ್ಸಿನಿಂದ he paid everything and paid it in full. ಅವರು ಸಂಪೂರ್ಣವಾಗಿ ನನ್ನ ಸಾಲವನ್ನ ತೀರಿಸಿಬಿಟ್ರು. Hallelujah. Hallelujah. If this is a reality in my own small physical life, ನನ್ನ ಸಣ್ಣದಾದಂತಹ ಭೂಲೋಕದ ಜೀವನದಲ್ಲಿ ಇದು ಸತ್ಯ ಆಗೋ ಪಕ್ಷದಲ್ಲಿ, this is magnified so many million times when it comes to what the Lord Jesus Christ did for every single one of us. ಯೇಸು ಕ್ರಿಸ್ತನು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇಂತಹದ್ದೇ ಕೋಟಿ ಪಟ್ಟು ಹೆಚ್ಚಿನದಾಗಿ ಆತನು ಶಿಲುಬೆಯಲ್ಲಿ ಮಾಡಿದ. Amen. Now today all we are doing is reminding ourselves that it is completed. ಈ ದಿವಸ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಮಗೆ ನಾವೇ ನೆನಪಿಸಿಕೊಳ್ತಾ ಇದ್ದೇವೆ ತೀರಿತು ಎಂಬುದಾಗಿ. Now for example, ಉದಾಹರಣೆಗೆ, if I did not know my dad had paid for my debt, ನನ್ನ ತಂದೆ ನನ್ನ ಸಾಲ ತೀರಿಸಿದ್ದಾರೆ ಅಂತ ಆ ಅರಿವೇ ನನಗಿಲ್ಲ ಅಂದ್ರೆ, because the debtors came down and he paid and he's got the receipt and I don't know about it. ನೋಡ್ರಿ, ಸಾಲಗಾರರಿಗೆ ನನ್ನ ತಂದೆ ಸಾಲ ಕಟ್ಟಿ ಆಯಿತು, ಅವರು ರಸೀದಿಯನ್ನು ಕೊಟ್ಟಿದ್ದಾರೆ, ಆ ರಸೀದಿಯನ್ನು ನನ್ನ ತಂದೆ ಬಳಿ ಇಟ್ಕೊಂಡಿದ್ದಾರೆ, ಅದರ ಅರಿವೇ ನನಗಿಲ್ಲ ಅಂತ. What will happen if those Thai guys came the next day? ಆ ಟೈ ಹಾಕೊಂಡು ಮತ್ತೆ ಪುನಃ ಆ ಬ್ಯಾಂಕ್ ಜನ ಬಂದ್ರೆ ಏನಾಗ್ತಿತ್ತು? What would I do? ನಾನೇನ್ ಮಾಡ್ತಿದ್ದೆ ಹೇಳ್ರಿ?
would see them and I would be afraid. ಅವ್ರನ್ನ ಕಂಡು ಕೂಡಲೇ ನನಗೆ ಬಹಳ ಭಯವಾಗಿರ್ತಿತ್ತು. Because these guys are after my life. ಯಾಕಂದ್ರೆ ಇವ್ರು ನನ್ನ ಜೀವನ್ನೇ ಹಿಂಡುವಂತೆ ಬರ್ತಾರೆ. I do not have the knowledge that it has been paid. ನಮ್ಮ ತಂದೆ ಇದನ್ನ ತೀರಿಸಿ ಬಿಟ್ರು ಅಂತ ಹೇಳಿ ನನಗೆ ಗೊತ್ತೇ ಇಲ್ಲ. In reality, I am free. ಸತ್ಯವಾಗಿ ನೋಡುವಾಗ ವಾಸ್ತವದಲ್ಲಿ ನಾನು ಬಿಡುಗಡೆ ಆಗಿದ್ದೇನೆ. But I have got it wrong and I do not know it is paid. Therefore, I am forced to live in fear. ಆದರೆ ನನ್ನ ತಂದೆ ನನ್ನ ಸಾಲವನ್ನು ಕಟ್ಟಿ ತೀರಿಸಿದ್ರು ಎಂಬ ಜ್ಞಾನ ಅರಿವೇ ನನಗಿಲ್ಲದ ಕಾರಣ ನಾನು ಇನ್ನೂ ಭಯದಲ್ಲೇ ಬದುಕಬೇಕಾಗ್ತಿತ್ತು. Am I making sense? ಹೇಳೋದು ನಿಮ್ಗೆ ಅರ್ಥವಾಗ್ತಿದೆಯಾ? So today I've come this morning ಹಾಗಾಗಿ ಮುಂಜಾನೆ ನಾನು ಇಲ್ಲಿಗೆ ಬಂದಿದ್ದು to tell you ನಿಮಗೆ ಏನನ್ನ ಹೇಳಲಿಕ್ಕೆ ಗೊತ್ತಾ? it is paid in full. ಇದು ಸಂಪೂರ್ಣವಾಗಿ ತೀರಿಸಲಾಗಿದೆ. It is a complete payment. ಸಂಪೂರ್ಣ ಪಾವತಿ ಮಾಡಲಾಗಿದೆ. And not only a complete payment, ಸಂಪೂರ್ಣ ಪಾವತಿ ಅಷ್ಟು ಮಾತ್ರವಲ್ಲ, it is overpayment. ಅತ್ಯಧಿಕವಾಗಿ ನಿನಗಾಗಿ ಪಾವತಿ ಮಾಡಲಾಗಿದೆ. Amen. Amen. So that we don't get it wrong. ಅಂದ್ರೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಾಗಕೂಡದು ಎಂಬ ಉದ್ದೇಶದಿಂದ. So my dad paid 1 lakh plus and cleared my debt, credit card loan. ನನ್ನ ತಂದೆ 1 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಕಟ್ಟಿ ನನ್ನ ಸಾಲವನ್ನು ತೀರಿಸಿ ಬಿಟ್ರು. But say for example, ಉದಾಹರಣೆಗೆ ಹೀಗಿಟ್ಕೊಳ್ಳೋಣ, he says, not my son owes you 1 lakh, right? ನನ್ನ ಮಗನು ನಿನಗೆ 1 ಲಕ್ಷ ಕೊಡಬೇಕಲ್ವಾ? Let me give you 1 crore. 1 ಕೋಟಿ ನಾನು ಕೊಟ್ಬಿಡ್ತೇನೆ ತಕ್ಕೋ ಅಂತ ಹೇಳಿದ್ರೆ, All of you are looking at me. Wow. But just imagine, this is the same thing which happened on the cross of Calvary. ಯೋಚನೆ ಮಾಡ್ರಿ, ಶಿಲುಬೆಯಲ್ಲಿ ನಡೆದದ್ದು ಇದೆ. It is an overpayment. ಅವರು ಯೇಸು ಅಧಿಕವಾಗಿ ಕಟ್ಟಿಬಿಟ್ಟ. And this morning the Lord wants us to be surprised at what he has done for us. ಈ ಮುಂಜಾನೆ ಯೇಸು ನಿಮಗಾಗಿ ಮಾಡಿದರ ಕುರಿತಾಗಿ ನೀವು ಆಶ್ಚರ್ಯಪಡಿರಿ ಎಂಬುದಾಗಿ ಬಯಸ್ತಾನೆ. Are you getting me this morning? ಅರ್ಥವಾಗ್ತಿದ್ದಾರೆ? The Lord is looking for someone to get excited for what he has done. ಯೇಸು ಮಾಡಿದಂತ ಕಾರ್ಯಕ್ಕೆ ನಾವು ಉತ್ಸಾಹದಿಂದ ಕೂಡಿರಬೇಕು ಅಂತ ಆತ ಬಯಸ್ತಾನೆ. And he's expecting an expectation of gratitude from the church. ಮತ್ತು ಸಭೆಯಾಗಿ ಅದಕ್ಕೆ ಬದಲು ನಾವು ಕೃತಜ್ಞತೆಯನ್ನ ಸಲ್ಲಿಸುವವರಾಗಿರಬೇಕು ಎಂಬುದಾಗಿ ಬಯಸ್ತಾನೆ. Because after overpayment, ಯಾಕೆಂದ್ರೆ ಅಧಿಕವಾಗಿ ಆತನು ನಮಗಾಗಿ ಕಟ್ಟಿದ ನಂತರ, if an auto rickshaw guy can show gratitude and thankfulness, ಒಬ್ಬ ಆಟೋ ಡ್ರೈವರ್ ಬಂದು ಅಪ್ಪ ನಿನಗೆ ತುಂಬಾ ಧನ್ಯವಾದ ಅಂತ ಹೇಳಿ ಕೃತಜ್ಞತೆ ತೋರಿಸ್ತಾನೆ how ಅಂದ್ರೆ, much more should we be grateful to our living God? ಮಟ್ಟಿಗೆ ಈ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. Can we just lift our hands and thank him one ನಮ್ಮ more time? ಕರಗಳನ್ನು ತೆರೆದು Oh, ದೇವರಿಗೆ ಸ್ತೋತ್ರ hallelujah. ಹೇಳೋಣವೇ. Bless the name of the Lord. ಸ್ತೋತ್ರ ಯೇಸುವೇ, You are worthy to be praised. ಎಲ್ಲ ಸ್ತುತಿಗಳಿಗೆ ನೀನು Thank you ಯೋಗ್ಯನು. for every blessing that has come my way. ನನ್ನ ಮಾರ್ಗದಲ್ಲಿ ಬಂದಂತ ಪ್ರತಿಯೊಂದು ಆಶೀರ್ವಾದಕ್ಕಾಗಿ ಸ್ತೋತ್ರ. Spiritual, material, financial. ಆತ್ಮಿಕವಾಗಿ ಕರ್ತನೆ, ಆರ್ಥಿಕವಾಗಿ ಕರ್ತನೆ, ಅನುಕೂಲಗಳು ಎಲ್ಲದಕ್ಕಾಗಿ ಸ್ತೋತ್ರ. Amen. The Bible says he has wiped out the handwriting of requirements that was against us. ಸತ್ಯವೇದ ಹೇಳ್ತದೆ ನೋಡ್ರಿ, ನಮ್ಮ ವಿರುದ್ಧವಾಗಿ ದೋಷ ಆರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದ ಪತ್ರವನ್ನ ಆತನು ಕೆಡಿಸಿ ಹಾಕಿದ. This was the letter which was issued to me by the bank stating I am a debtor. ಬ್ಯಾಂಕ್ನವರು ನನಗೆ ಇಂಥದ್ದೇ ಒಂದು ದೋಷ ಆರೋಪಣೆ ಮಾಡಿದ ಪತ್ರವನ್ನು ಕಳಿಸಿದ್ರು, ನಾನು ಸಾಲಗಾರನೆಂದು. Sandeep Daniel, ಸಂದೀಪ್ ಡ್ಯಾನಿಯಲ್, you owe XYZ bank this much of amount of money. ನೀವು ನಮ್ಮ ಬ್ಯಾಂಕಿಗೆ ಇಷ್ಟು ಮೊತ್ತದ ಹಣವನ್ನ ಕಟ್ಟಬೇಕು ಎಂಬುದಾಗಿ. You are already on the defaulters list. ಈಗಾಗಲೇ ನೀವು ತಪ್ಪಿದಸ್ತರ ಒಂದು ಪಟ್ಟಿಯಲ್ಲಿ ಇದ್ದೀರಿ. Your credit score is pretty bad. ನಿಮ್ಮ ಕ್ರೆಡಿಟ್ ಸ್ಕೋರ್ ಬಂದು ಬಹಳ ಕಡಿಮೆ ಇದೆ, ಕೆಟ್ಟದಾಗಿದೆ. Your CRISIL rating is down to the low numbers. ನಿಮ್ಮ ರೇಟಿಂಗ್ ಬಹಳ ಕಡಿಮೆ ಆಗಿಬಿಟ್ಟಿದೆ. And if you are not going to make payment, ನೀವು ಹಣ ಪಾವತಿ ಮಾಡಲಿಲ್ಲ ಅಂದರೆ we are forced to take legal action. ನಾವು ನಿಮ್ಮ ಮೇಲೆ ಕಾನೂನುಬದ್ಧವಾದಂತಹ ನಿಯಮಗಳನ್ನು ಕೈಗೊಳ್ಳಬೇಕಾಗ್ತದೆ. It's a piece of paper. ಇದೊಂದು ಸಣ್ಣ ಪತ್ರ ನೋಡ್ರಿ. That paper has got no value. ಆ ಪತ್ರಕ್ಕೆ ಏನು ಬೆಲೆ ಇಲ್ಲ. But what was written caused fear.
ಆದ್ರೆ ಆ ಪತ್ರದಲ್ಲಿ ಬರೆದಿರುವಂತ ವಿಷಯಗಳು ನಮ್ಮಲ್ಲಿ ಭಯವನ್ನು ಎಬ್ಬಿಸ್ತದೆ. So therefore, over all our lives, ಆದ ಕಾರಣ ನಮ್ಮ ಜೀವನವೆಲ್ಲ there was a handwriting against us, contrary to us. ನಮ್ಮ ವಿರುದ್ಧವಾಗಿ ಒಂದು ಪತ್ರ ಬರೆಯಲಾಗಿತ್ತು. And this letter which said, ಈ ಪತ್ರ ಹೇಳ್ತಿತ್ತು, you are a sinner ನೀನು ಒಬ್ಬ ಪಾಪಿ, because you are the descendant of Adam. ಯಾಕಂದ್ರೆ ಆದಾಮನ ಸಂತತಿ ನೀನೇ ಆಗಿದ್ದಿ If ಎಂಬುದಾಗಿ. Adam had to die, ಆದಾಮನು ಸತ್ತನೆಂದರೆ you being in Adam, ನೀನು ಆದಾಮನಿಂದ ಬಂದ ಕಾರಣ you will die too. ನೀನು ಸಹ ಸಾಯುವಿ. This was not just referring to physical death. ಇದು ಶಾರೀರಿಕವಾದ ಮರಣಕ್ಕೆ ಮಾತ್ರ It ಸೀಮಿತವಲ್ಲ. is talking about death every moment of your life. ನಿನ್ನ ಜೀವನದ ಪ್ರತಿಯೊಂದೊಂದು ಗಳಿಗೆಯೂ ನೀನು ಸಾಯುವಿ. That letter in my pocket, ಆ ಪತ್ರ ನನ್ನ ಜೇಬಿನಲ್ಲಿರುವಾಗ when I ate my meal, it used to condemn me. ಅದು ನಾನು ಊಟ ಮಾಡಬೇಕಾದ್ರೆ ಅದು ಜೀರ್ಣವಾಗ್ತಿರ್ಲಿಲ್ಲ, ಅದು ನಾನು ದೂಷಿಸ್ತಿದ್ದೆ. When I work something, my mind is filled with that letter's results. ನಾನು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೂ ಆ ಪತ್ರವನ್ನೇ ನೆನೆಸ್ಕೊಂಡು ನನಗೆ ಭಯ ಆಗ್ತಿತ್ತು. So I was not at freedom. ಹಾಗಾಗಿ ನನಗೆ ಸ್ವತಂತ್ರ ಅನ್ನೋದೇ ಇರಲಿಲ್ಲ. So this was written against every one of us. ಅದೇ ರೀತಿಯಲ್ಲಿ ಸೈತಾನನು ಸಹ ನಮ್ಮ ವಿರುದ್ಧವಾಗಿ ಈ ಪತ್ರವನ್ನು ಬರೆದಿದ್ದಾನೆ. The Bible says, having wiped out the handwriting of requirements. ಸತ್ಯವೇದ ಹೇಳ್ತದೆ, ದೋಷ ಆರೋಪಣೆ ಮಾಡಿದಂತ ಪತ್ರವನ್ನ ಆತನು ಕೆಡಿಸಿ ಹಾಕಿದ. What did Jesus do? ಯೇಸು ಏನು ಮಾಡಿದ? He literally took that letter ಆತನು ಅಕ್ಷರಶಃ ಆ ಪತ್ರವನ್ನ ತಕ್ಕೊಂಡು, which condemned me. ನನ್ನನ್ನ ದೂಷಿಸಿದಂತ ಆ ಪತ್ರವನ್ನ ತಕ್ಕೊಂಡು, And as a matter of fact, when a thief dies on the cross, ಯೋಚನೆ ಮಾಡ್ರಿ, ಒಬ್ಬ ಕಳ್ಳನು ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಾಗ they would write the reason for why he is condemned and nail it to the cross. ಆ ಕಳ್ಳನು ಯಾಕೆ ಶಿಲುಬೆಯಲ್ಲಿ ಏರಿಸಲ್ಪಟ್ಟ ಎಂಬುದಕ್ಕಾಗಿ ಒಂದು ಪತ್ರವನ್ನ ಬರೀತಾರೆ. And so the Lord Jesus Christ took this handwriting that was against you and against me. ಅದೇ ರೀತಿಯಲ್ಲಿ ನಿಮ್ಮ ವಿರುದ್ಧ ನನ್ನ ವಿರುದ್ಧ ಇರುವಂತ ಈ ಪತ್ರವನ್ನ ಯೇಸು ಕ್ರಿಸ್ತನು ತಕ್ಕೊಂಡು, And the Bible says he nailed it to the cross. ಆತನು ಶಿಲುಬೆಗೆ ಅದನ್ನ ಜಡಿದು ಬಿಟ್ಟ. Hallelujah. Jesus took the handwriting that was against us and nailed it to the cross, freeing us once and for all. So now that letter is not in my pocket. ಈಗ ಆ ಪತ್ರ ನನ್ನ ಜೇಬಿನಲ್ಲಿ ಇಲ್ಲ, It is on the cross. ಅದು ಶಿಲುಬೆಯಲ್ಲಿ ಜಡಿಯಲಾಗಿದೆ. Whatever was written against you ನಿನ್ನ ವಿರುದ್ಧವಾಗಿ ಬರೆಯಲಾದದ್ದು ಎಲ್ಲವನ್ನ is not on your head anymore. ಅದು ನಿನ್ನ ಹಣೆಯ ಮೇಲೆ ಇನ್ನೂ ಇಲ್ಲ, It is on the cross. ಅದು ಶಿಲುಬೆಯಲ್ಲಿ ಉಂಟಾಗಿದೆ.